ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ಧ್ಯಾನಿಸುವ ಈ ಕಾರ್ಯಕ್ರಮದಲ್ಲಿ ನಾವು ಪವಿತ್ರಾತ್ಮನ ಶಕ್ತಿಯನ್ನು ಅನುಭವಿಸುತ್ತಿದ್ದೇವೆ. ದೇವರು ಅವರು ನೀಡುವಂಥ ವಾಕ್ಯ ನಮಗೆ ಸ್ವೀಕರಿಸಲು, ಆ ವಾಕ್ಯದಂತೆ ನಡೆಯಲು ಪವಿತ್ರಾತ್ಮನ ಪ್ರೇರಣೆ, ಪವಿತ್ರಾತ್ಮನ ಶಕ್ತಿ ಧಾರಾಳವಾಗಿ ನಮಗೆ ಸಿಗುತ್ತೆ. ಸಹೋದರ ಸಹೋದರರೇ, ಈ ದೇವರ ವಾಕ್ಯವನ್ನು ಆಲಿಸೋಣ, ಪವಿತ್ರಾತ್ಮ ಭರಿತರಾಗೋಣ, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಕೊಳ್ಳೋಣ. ಆ ಪವಿತ್ರಾತ್ಮ ನನಗೆ ಧೈರ್ಯವನ್ನು ನೀಡುತ್ತೆ. ಜೀವನವೆಂಬುದು ಕಷ್ಟ. ಈ ಲೌಕಿಕ ಜೀವನದಲ್ಲಿ ಕಷ್ಟಗಳನ್ನು ನಾವು ಎದುರಿಸ್ತಿದ್ದೇವೆ. ಅನೇಕ ರೀತಿಯಲ್ಲಿ ಕೆಟ್ಟ ಶಕ್ತಿಗಳು ನಮ್ಮನ್ನು ನಾಶ ಮಾಡಲು ಪ್ರಯತ್ನ ಪಡುತ್ತವೆ. ಆದರೆ ಸಹೋದರ ಸಹೋದರರೇ, ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನಷ್ಟಗಳು ಬರಲಿ, ಎಂಥ ಸಂದಿಗ್ಧ ಪರಿಸ್ಥಿತಿಗಳು ಬರಲಿ, ದೇವರ ವಾಕ್ಯ ಹೇಳುತ್ತೆ ಪವಿತ್ರಾತ್ಮರು ನಮಗೆ ಶಕ್ತಿ ನೀಡುತ್ತಾರೆ, ಪವಿತ್ರಾತ್ಮರು ನಮಗೆ ದಾರಿ ತೋರಿಸ್ತಾರೆ, ಪವಿತ್ರಾತ್ಮರು ನಮ್ಮನ್ನು ನಡೆಸುತ್ತಾರೆ. ನಾವು ಯಾವ ಭಯ ಪಡಬೇಕಿಲ್ಲ, ಯಾವ ಶಕ್ತಿಗೂ ಹೆದರಬೇಕಿಲ್ಲ, ಮನುಷ್ಯ ಶಕ್ತಿಗೆ ಹೆದರಬೇಕಿಲ್ಲ, ಸೈತಾನ ಶಕ್ತಿಗಳಿಗೆ ಹೆದರಬೇಕಾಗಿಲ್ಲ, ಅಥವಾ ಈ ಲೌಕಿಕ ಜೀವನದ ಯಾವುದೇ ಘಟನೆಗೆ ಹೆದರಬೇಕಿಲ್ಲ. ಧೈರ್ಯದಿಂದ ಬಾಳೋಣ, ಪವಿತ್ರಾತ್ಮರಿಂದ ತುಂಬಿಕೊಳ್ಳೋಣ. ಪವಿತ್ರಾತ್ಮರಿಂದ ತುಂಬಿಕೊಂಡು ನಾವು ಧೈರ್ಯವಾಗಿ ದೇವರ ಮಕ್ಕಳ ಜೀವನ ನಡೆಸಲು ಆ ಶಕ್ತಿಗಾಗಿ ನಾವು ಈಗ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಸಹೋದರ ಸಹೋದರರೇ, ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ. ಅಧ್ಯಾಯ 8 ವಾಕ್ಯ 26ರಿಂದ ನಾವು ಧ್ಯಾನಿಸೋಣ. ಸಂತ ಪೌಲರು ಹೇಳ್ತಾರೆ, ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದನ್ನು ನಾವು ತಿಳಿಯದವರು ಪವಿತ್ರಾತ್ಮನೇ ಮಾತಿಗೆ ಎಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ಅಂತರಂಗಗಳನ್ನು ಈಕ್ಷಿಸುವ ದೇವರು ಪವಿತ್ರಾತ್ಮನ ಇಂಗಿತ ಏನೆಂಬುದು ಬಲ್ಲರು. ಏಕೆಂದರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ಜನರಿಗಾಗಿ ಭಿನ್ನವಿಸ್ತಾರೆ. ಇಷ್ಟು ವಾಕ್ಯಗಳನ್ನು ಮೊದಲು ಧ್ಯಾನಿಸೋಣ. ಸಹೋದರ ಸಹೋದರರೇ, ಪವಿತ್ರಾತ್ಮರು ನಮಗೆ ದೌರ್ಬಲ್ಯದಲ್ಲಿ ನಮಗೆ ನೆರವು ನೀಡುತ್ತಾರೆ. ಸಹೋದರ ಸಹೋದರರೇ, ಅನೇಕ ನಿಮ್ಮ ಜೀವನದಲ್ಲಿ ಕಳೆದ ರೋಗದಿಂದ ನಾವು ಕಳೆದಂಥ ಗಳಿಗೆಗೆ ನಾನು ನೆನಪಿಸ್ಕೊಳ್ಬೋದು. ನಾವಂತೂ ಅನೇಕ ಬಾರಿ ಜೀವನದಲ್ಲಿ ಕಷ್ಟಗಳು ಬರುವಾಗ ಆಸ್ಪತ್ರೆಗೆ ಓಡಿ ಹೋಗ್ತೇವೆ. ಏನಾಗುತ್ತೆ, ಅಲ್ಲಿ ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಡುತ್ತಾರೆ. ಆ ಇಂಜೆಕ್ಷನ್ ಕೊಟ್ಟ ನಂತರ ನಮ್ಮ ನೋವುಗಳು ಕಡಿಮೆಯಾಗುತ್ತವೆ. ಅದಕ್ಕೆ ನಮಗೆ ಬೇಕಾದ ಚಿಕಿತ್ಸೆಯನ್ನು ಕೊಡುತ್ತಾರೆ. ಆ ಚಿಕಿತ್ಸೆ ಮೂಲಕ ನಾವು ಎಲ್ಲ ನೋವುಗಳನ್ನು ದೂರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಪಾಯದಿಂದ ನಾವು ದಾಟಿ ನಾವು ಒಳ್ಳೆಯ ಜೀವನಕ್ಕೆ ಸಾಗುತ್ತೇವೆ. ಹಾಗಾದರೆ ಸಂತ ಪೌಲರು ಏನು ಹೇಳ್ತಾರೆ ಇಲ್ಲಿ? ಅವರು ಹೇಳುವುದು ಅದೇ, ಪವಿತ್ರಾತ್ಮರು ಸಹ ನಮಗೆ ದೌರ್ಬಲ್ಯದಲ್ಲಿ ನಮಗೆ ನೆರವು ನೀಡುತ್ತಾರೆ. ಸಹೋದರ ಸಹೋದರರೇ, ನಾವು ಎಲ್ಲರೂ ಮನುಷ್ಯರು ತಾನೇ. ಯಾರು ನಾವು ಈ ಲೋಕದಲ್ಲಿ ಸ್ವರ್ಗ ಲೋಕದಿಂದ ಇಳಿದು ಬಂದ ದೂತರಲ್ಲ, ದೇವದೂತರಲ್ಲ. ನಾವು ಯಾರೊಬ್ಬರು ಸಂತರಲ್ಲ. ನಾವು ಮನುಷ್ಯ ಜೀವನದ ನಾವು ಈ ದೇಹವನ್ನು ಹೊಂದಿದ ನಾವು ಎಲ್ಲ ನ್ಯೂನತೆಗಳನ್ನು ನಾವು ಹೊಂದಿದ್ದೇವೆ. ಎಲ್ಲ ರೀತಿಯ ಲೌಕಿಕ ಸೆಳೆತಗಳು ನಮ್ಮಲ್ಲಿವೆ.
ಸಂತ ಪೌಲರು ಹೇಳುವಂತೆ ಈ ನನ್ನ ದೇಹ ಪಾಪದಿಂದ ತುಂಬಿಕೊಂಡಿದೆ, ಅವು ಪಾಪದೆಡೆಗೆ ನನ್ನ ಸೆಳೆಯುತ್ತದೆ. ಆದ್ದರಿಂದ ಮನುಷ್ಯ ಜೀವನವೆಂದರೆ ನಮಗೆ ಅಷ್ಟು ಸುಲಭವಲ್ಲ. ಪಾಪಿಷ್ಟ ಜೀವನ ನಮ್ಮದು ಒಂದು ರೀತಿಯಲ್ಲಿ ಸರಿಯಾಗಿ ನಾವು ಕಂಡುಕೊಂಡ್ರೆ. ಯಾಕೆಂದರೆ ನಾವು ನಡೆಸುವಂಥ ಜೀವನದಲ್ಲಿ ನಾವು ಮಾಡುವಂಥ ಅದೆಷ್ಟೋ ಪಾಪಗಳು, ಮಾತಿನಲ್ಲಿ ಎಷ್ಟೋ ಜನರನ್ನು ನೋಯಿಸ್ತೇವೆ, ನಮ್ಮ ಕೆಟ್ಟ ದೃಷ್ಟಿಯಿಂದ ಬೇಡವಾದ ದೃಶ್ಯಗಳನ್ನು ನೋಡುತ್ತೇವೆ, ಮಾತನಾಡಬಾರದ ಮಾತುಗಳನ್ನು ಆಡುತ್ತೇವೆ, ಹೃದಯದಲ್ಲಿ ಎಷ್ಟೋ ದ್ವೇಷವನ್ನು ತುಂಬಿಕೊಂಡಿರ್ತೇವೆ, ಎಷ್ಟೋ ರೀತಿಯ ಕೋಪ ನಮ್ಮಲ್ಲಿರ್ತದೆ. ನಾವು ಇತರರನ್ನ ಬುದ್ಧಿ ಕಲಿಸಲು ಅನೇಕ ಪ್ರಯತ್ನ ಪಡುತ್ತೇವೆ, ದ್ವೇಷ ಸಾಧನೆ ಮಾಡುತ್ತೇವೆ. ಇಂಥ ರೀತಿಯಲ್ಲಿ ಯಾರನ್ನು ನಾವು ಟೀಕಿಸುತ್ತೇವೆ, ಬೇಕಾಬಿಟ್ಟು ಟೀಕಿಸ್ತೇವೆ, ಇದರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುವುದಿಲ್ಲ, ಇತರ ಜೀವನವನ್ನು ಹಾಳು ಮಾಡಲು ಪ್ರಯತ್ನ ಪಡುತ್ತೇವೆ. ಇದು ಮನುಷ್ಯ ಜೀವನದ ನಮ್ಮ ನ್ಯೂನತೆಗಳು. ಆದ್ದರಿಂದ ಅದಕ್ಕೆ ಸಂತ ಪೌಲರು ಹೇಳುತ್ತಾರೆ ಇಲ್ಲಿ ಇವತ್ತಿನ ದೇವರ ವಾಕ್ಯದಲ್ಲಿ, ನಾವು ಎಲ್ಲರೂ ದೌರ್ಬಲ್ಯವುಳ್ಳವರು. ದೇಹ ದೌರ್ಬಲ್ಯ ಮಾತ್ರವಲ್ಲ, ದೇಹ ದೌರ್ಬಲ್ಯ ನಮಗಿರುತ್ತೆ. ನಮಗೆ ಯಾವುದೇ ರೋಗ ಬಂದರೆ ನಾವು ತುಂಬ ವೀಕ್ ಆಗಿಬಿಡ್ತೇವೆ, ನಿಶ್ಶಕ್ತಿಯಿಂದ ತುಂಬ್ತೇವೆ. ಆವಾಗ ನಮಗೇನು ಕೆಲಸ ಮಾಡಲಿಕ್ಕೂ ಸಾಧ್ಯವಾಗಲ್ಲ, ಸುಸ್ತಾಗುತ್ತದೆ. ಇಂಥ ಒಂದು ಜೀವನ ನಡೆದ ಅನುಭವ ಬಹುಶಃ ನಮಗೆಲ್ಲರಿಗೂ ಇರ್ಬೋದು. ಆದರೆ ದೇವರ ವಾಕ್ಯ ಹೇಳುತ್ತೆ ಇವತ್ತು, ಸಹೋದರರೇ, ನಾವು ಪ್ರತಿಯೊಬ್ಬರು ಆಂತರಿಕವಾಗಿ ನೋವನ್ನು ಅನುಭವಿಸ್ತೇವೆ. ನಮ್ಮಿಂದ ದೂರವಾದಾಗ ಆ ನೋವು ನಮಗೆ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವು ತಿಳಿಯಬೇಕಾದ ವಿಷಯ, ಈ ಲೌಕಿಕ ಜೀವನದಲ್ಲಿ ನಾವು ಯಾವತ್ತೂ ನೋವನ್ನು ಅನುಭವಿಸಲು ಸಿದ್ಧವಾಗಿರಬೇಕು. ಅದು ನಮ್ಮ ಜೀವನದೊಂದು ಭಾಗ. ಆದ್ದರಿಂದ ಯಾರಾದರೂ ದೇವರ ಮಕ್ಕಳಾದ ಇತರ ಕ್ರೈಸ್ತ ಸಹೋದರರು ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯವಿಲ್ಲ, ಅವರು ರಕ್ಷಿಸುವುದಿಲ್ಲ. ಆದ್ದರಿಂದ ಚಿಂತೆಗೆ ಒಳಪಡಬಾರ್ದು. ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಆ ದೇವರ ಚಿತ್ತ ಏನೆಂದು ಅರಿತುಕೊಂಡು ಆ ದೇವರ ಚಿತ್ತದಂತೆ ನಾವು ಮಾಡುವುದು ಮತ್ತು ಅದರಂತೆ ನಡೆದುಕೊಳ್ಳುವುದು ಮುಖ್ಯ. ಏಕೆಂದರೆ ನಮ್ಮ ದೇಹದಲ್ಲಿರುವ ದೌರ್ಬಲ್ಯಗಳನ್ನು ಜಯಿಸಬೇಕಾದರೆ ಆ ಶಕ್ತಿ ಮಾತ್ರ ನಮಗೆ ಸಾಧ್ಯವಾಗಿಸ್ತದೆ. ಅದರಿಂದ ಸಹೋದರರೇ, ಮೊದಲನೇದಾಗಿ ನಾವು ಎಲ್ಲ ದೌರ್ಬಲ್ಯವುಳ್ಳ ವ್ಯಕ್ತಿಗಳೆಂದು ನಾವು ಖಂಡಿತವಾಗಿ ಆ ಒಂದು ಸತ್ಯವನ್ನು ಸ್ವೀಕರಿಸೋಣ. ಅದಕ್ಕೆ ಸಂತ ಪೌಲರು ಹೇಳ್ತಾರೆ, ನೀವು ಏನು ಮಾಡಬೇಕು? ದೌರ್ಬಲ್ಯವುಳ್ಳವರು ಏನು ಮಾಡಬೇಕು? ಪವಿತ್ರಾತ್ಮರಿಗಾಗಿ ಪ್ರಾರ್ಥಿಸಿ. ಪವಿತ್ರಾತ್ಮ ನಮಗೆ ದೇವರು ನೀಡ್ತಾರೆ. ಆದರೆ ಹೇಗೆ ನಾವು ಪ್ರಾರ್ಥನೆ ಮಾಡುವುದು? ಸಂತ ಪೌಲರು ಹೇಳ್ತಾರೆ, ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ನೀವು ತಿಳಿಯದವರು. ಪವಿತ್ರಾತ್ಮನೇ ನಿಮಗೆ ಮಾತಿಗೆ ಎಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸ್ತಾರೆ. ಸುಂದರವಾದ ವಾಕ್ಯಗಳು ಸಹೋದರರೇ. ಪವಿತ್ರಾತ್ಮರ ಶಕ್ತಿ ಅಂಥವುದು. ನಮಗೆ ಏನು ಬೇಕು, ಏನು ಬೇಡ, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ಜೀವನ ನಡೆಸಬೇಕು, ಪ್ರತಿಯೊಂದು ನಮ್ಮ ಅವಶ್ಯಕತೆ ಏನು, ಈ ಗಳಿಗೆಯಲ್ಲಿ ಏನು ಅವಶ್ಯಕತೆ ನಮಗೆ. ರೋಗದಲ್ಲಿ ನರಳಾಡ್ತಿದ್ದೇವೆ, ನಮಗೆ ಸೌಖ್ಯ ಕೊಡಿಯೇಸು ಅಂತ ಮಾತು ಹೇಳುವವರು ನಾವು. ಎಷ್ಟೇ ರೀತಿಯ ಮಾನಸಿಕ ವೇದನೆಗಳನ್ನು ರಾತ್ರಿ ಹಗಲು ಅನುಭವಿಸುವಾಗ ನಮಗೆ ಸಿಗಬೇಕಾದೊಂದು ಆತ್ಮಶಾಂತಿ, ಮನಸ್ಸಿನ ಶಾಂತಿ ತಾನೆ, ಆ ನೆಮ್ಮದಿ, ಅದೇ ದೇವರ ವಾಕ್ಯ ಒಂದು ಶಾಂತಿಯ ರೂಪದಲ್ಲಿ ಅವರು ಕೊಡ್ತಾರೆ. ಸಹೋದರರೇ, ಅದೇನು ದೇವರ ವಾಕ್ಯವನ್ನು ಯಾವಾಗ ಧ್ಯಾನಿಸ್ತೇವೆ ನಮಗೆ ಯಾವತ್ತೂ ಕಡಿಮೆ ಆಗುವುದಿಲ್ಲ. ಕೆಲವು ದಿನಗಳ ಹಿಂದೆ ಒಂದು ಧರ್ಮ ಕೇಂದ್ರದಲ್ಲಿ ನಾವು ಪೂಜೆಗೆ ಬಲಿದಾನಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ಬರು ತನ್ನ ಒಂದು ಪ್ರೇಯರ್ ರಿಕ್ವೆಸ್ಟನ್ನು ನನಗೆ ಕೊಟ್ಟರು. ಅವರ ಜೀವನದಲ್ಲಿರುವ ನೋವುಗಳನ್ನು ದೂರ ಮಾಡಲಿಕ್ಕೆ ನಮಗೋಸ್ಕರ ಪ್ರಾರ್ಥಿಸಿ ಅಂದುಕೊಂಡು ನನ್ನ ವಿನಂತಿಸಿದರು. ಸಹೋದರಿಯರೇ, ಅವರು ಹೇಳ್ತಾರೆ, ನನಗೇನು ಮಾಡೋದಂತ ಅರ್ಥವಾಗುವುದಿಲ್ಲ, ಆದರೆ ನಾನು ದೇವರ ಬಳಿಗೆ ಹೋಗ್ತೀನಿ, ಸುಮ್ಮನೆ ಕೂತ್ಕೊಳ್ತೀನಿ,
ಏನು ಮಾಡೋದು ನನಗೆ ಗೊತ್ತಾಗಲ್ಲ ಕೆಲವೊಮ್ಮೆ. ಆದರೆ ಆ ಪವಿತ್ರ ಆತ್ಮ ನನಗೆ ದಾರಿಯನ್ನು ತೋರುತ್ತಾರೆ, ನನಗೆ ಧೈರ್ಯ ಬರ್ತದೆ. ಆ ಒಂದು ರೀತಿಯಲ್ಲಿ ನಿಮ್ಮಂಥ ಗುರುಗಳು ನನಗೋಗಿ ಪ್ರಾರ್ಥಿಸುವಾಗ, ಅದು ನಾನಾಗಿ ಚರ್ಚಿಗೆ ಹೋಗಿ ಪ್ರಾರ್ಥಿಸುವಾಗ ಒಂದು ಧೈರ್ಯ ಬರ್ತದೆ, ನನಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತವ್ರು ಹೇಳ್ತಾರೆ. ಸಹೋದರ ಸಹೋದರರೇ, ಇದು ಭಾಳ ಮುಖ್ಯ ನಮ್ಮ ಜೀವನದಲ್ಲಿ. ಸಂತ ಹೇಳ್ತಾರೆ, ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನೇಕ ಬಾರಿ ನಿಮಗೆ ತಿಳಿಯುವುದಿಲ್ಲ. ಕತ್ತಲೆ ನಮ್ಮ ಮನಸ್ಸನ್ನು ಆವರಿಸಿಕೊಂಡು ಬಿಡ್ತದೆ. ಜೀವನದಲ್ಲಿ ಸ್ಪಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಅಸಾಧ್ಯವಾಗುತ್ತದೆ. ಯಾವ ವ್ಯಕ್ತಿ ಕೆಟ್ಟವನು, ಯಾವ ವ್ಯಕ್ತಿ ಒಳ್ಳೆಯವನಂತ ಅದನ್ನು ತಿಳಿಯೋರು ನಮಗೆ ಖಂಡಿತ ಅಸಾಧ್ಯವಾಗುತ್ತದೆ. ಅದನ್ನು ತಿಳಿದುಕೊಳ್ಬೇಕಾದ್ರೆ ಪವಿತ್ರಾತ್ಮನ ಶಕ್ತಿ ಮುಖ್ಯ. ಅನೇಕ ಬಾರಿ ನಾವು ಮೋಸ ಹೋಗಿ ಬಿಡ್ತೇವೆ. ಅನೇಕರು ಇಂಥ ವ್ಯಕ್ತಿಗಳನ್ನು ನಂಬಿಕೊಂಡು ಮೋಸವಾಗಿ ಹೋದವರು ಎಷ್ಟೋ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಹಣವನ್ನು ಕಳೆದುಕೊಳ್ತಾರೆ, ಜಾಗವನ್ನು ಕಳ್ಕೊಳ್ತಾರೆ, ಆಸ್ತಿ ಪಾಸ್ತಿ ಕಳ್ಕೊಳ್ತಾರೆ, ಮನಸ್ಸಿನ ನೆಮ್ಮದಿ ಕಳ್ಕೊಳ್ತಾರೆ. ಇಂಥ ಒಂದು ಇವತ್ತು ನೆಮ್ಮದಿ ಇಲ್ಲದಂಥ ಜೀವನ ನಡೆಸ್ತದೆ. ಯಾಕೆ? ಅವರು ಏನು ನಿರ್ಧಾರ ತಗೊಳ್ಬೇಕಿತ್ತೋ ಆ ನಿರ್ಧಾರ ಸರಿಯಾಗಿ ತಗೊಳ್ಳಿಲ್ಲ. ಆ ನಿರ್ಧಾರ ತಗೊಳ್ಳುವುದಕ್ಕಾಗಿ ಯಾರನ್ನು ಪ್ರಾರ್ಥಿಸಬೇಕಿತ್ತೋ ಅವರು ಮಾಡಲಿಲ್ಲ. ಪವಿತ್ರಾತ್ಮರನ್ನು ಅವರು ವಿನಂತಿಸಲಿಲ್ಲ. ಪವಿತ್ರಾತ್ಮರ ಶಕ್ತಿಗೆ ಅವರು ಖಂಡಿತವಾಗಿಯೂ ಒಂದು ಕಿವಿಗೊಡಲಿಲ್ಲ. ಪವಿತ್ರಾತ್ಮರ ಪ್ರೇರಣೆಗೆ ಅವರು ಕಿವಿಗೊಡಲಿಲ್ಲ. ಸ್ವಂತ ಇಚ್ಛೆಯನ್ನು ಮಾಡಿದರು, ಹೊಂಡದಲ್ಲಿ ಬಿದ್ದರು. ಇವತ್ತು ಕಷ್ಟಪಡ್ತಾರೆ. ಸಹೋದರ ಸಹೋದರರೇ, ಯಾವ ಆತನು ದೇವರಲ್ಲಿ ಪ್ರಾರ್ಥಿಸುವಾಗ ಪವಿತ್ರಾತ್ಮರ ಶಕ್ತಿಗಾಗಿ ಪ್ರಾರ್ಥಿಸ್ತಾನೆ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸ್ತಾನೆ, ಪವಿತ್ರಾತ್ಮನ ಆ ಒಂದು ಪ್ರೇರಣೆಯಿಂದ ಪ್ರಾರ್ಥಿಸ್ತಾನೆ, ಆತನು ಯಾವತ್ತೂ ಜೀವನದಲ್ಲಿ ತಪ್ಪು ನಿರ್ಧಾರಗಳನ್ನು ಕಳ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಪವಿತ್ರಾತ್ಮ ನಮ್ಮನ್ನು ಸತ್ಯದೆಡೆಗೆ ಒಯ್ಯುತ್ತದೆ, ಸತ್ಯವನ್ನು ತೋರಿಸ್ತದೆ, ಸತ್ಯವನ್ನೇ ಮಾತನಾಡುವಂತೆ ಪ್ರೇರೇಪಿಸ್ತದೆ, ಸತ್ಯದ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸ್ತದೆ. ಪವಿತ್ರಾತ್ಮನ ಶಕ್ತಿಗೆ ಖಂಡಿತ ಯಾವುದೇ ರೀತಿಯಲ್ಲಿ ಲೌಕಿಕ ವಸ್ತುಗಳಲ್ಲಿ ಬರೋದಿಲ್ಲ. ಆದ್ದರಿಂದ ದೇವರೇ ನಮಗೆ ಅಂತೂ ಶಕ್ತಿಯನ್ನು ನೀಡ್ತಾರೆ. ಆದ್ದರಿಂದ ನಾವೇನು ಮಾಡಬೇಕು? ಸಹೋದರ ಸಹೋದರರೇ, ಪ್ರತಿದಿನ ನಮ್ಮ ಪ್ರಾರ್ಥನೆಯಲ್ಲಿ, ಪ್ರತಿದಿನ ನಾವು ಮಾಡುವಂಥ ಒಳ್ಳೆಯ ಕಾರ್ಯಗಳಲ್ಲಿ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಸ್ವಾಮಿ, ನಾನೊಂದೋನು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇನೆ, ಆದರೆ ಕೆಟ್ಟ ಕೆಲಸ ನನ್ನ ಕೈಯಿಂದ ಮಾಡಿಸಬೇಡಿ. ಅದು ಪವಿತ್ರಾತ್ಮನ ಶಕ್ತಿ ಕೊಡಬೇಕು. ಪವಿತ್ರಾತ್ಮನು ನನಗೆ ಬೆಳಕನ್ನು ನೀಡಬೇಕು. ಪವಿತ್ರಾತ್ಮನು ತೋರಿಸುವಂಥ ದಾರಿ ನಮ್ಮ ಜೀವನ ನಿರ್ಧಾರಗಳು ಆಗಬೇಕು. ಇದುವೇ ಒಂದು ಒಳ್ಳೆಯ ಪಾಠ. ಮುಂದೆ ಸಂತ ಪೌಲರು ಹೇಳ್ತಾರೆ, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದನ್ನು ನಾವು ತಿಳಿಯದವರು, ಪವಿತ್ರಾತ್ಮರೇ ಮಾತಿಗೆ ಎಟಕುವ ರೀತಿಯಲ್ಲಿ ಆತನ ಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸ್ತಾರೆ. ನೋಡಿ, ಯಾವಾಗ ನಾವು ಪವಿತ್ರಾತ್ಮರಲ್ಲಿ ವಿಶ್ವಾಸವಿಡ್ತೇವೆ, ಯಾವಾಗ ನಾವು ಇತರರಿಗೆ ಪ್ರಾರ್ಥಿಸ್ತೇವೆ, ಆಗ ದೇವರ ವಾಕ್ಯ ಹೇಳುತ್ತೆ, ನಮಗೆ ಆ ಒಂದು ಶಕ್ತಿಯನ್ನು ದೇವರು ಕೊಡುತ್ತಾರೆ. ಮಾತಿಗೆ ಎಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸ್ತಾರೆ. ನಮಗೊಂದು ಆತ್ಮಧ್ವನಿ ಇದೆ, ಕಾನ್ಷಿಯಸ್ ಅಂತ ಹೇಳ್ತೇವೆ ನಾವು. ಅದು ದೇವರ ಆ ವಾಕ್ಯವನ್ನು ನಮಗೆ ತಲುಪಿಸ್ತದೆ. ದೇವರ ಆ ಮಾತುಗಳನ್ನು ನಾವು ಆಧ್ಯಾತ್ಮಿಕವಾಗಿ ಕೇಳುತ್ತೇವೆ. ಆದ್ದರಿಂದ ಸಹೋದರ ಸಹೋದರರೇ, ಯಾವಾಗ ನಾವು ದೇವರ ಸನ್ನಿಧಿಯಲ್ಲಿದ್ದೇವೆ, ದೇವರಲ್ಲಿ ಹತ್ತಿರದ ಸಂಬಂಧವನ್ನು ಇಟ್ಕೊಳ್ತೇವೆ, ದೇವರಲ್ಲಿ ವಿಶ್ವಾಸವಿಡ್ತೇವೆ, ದೇವರಲ್ಲಿ ನಂಬಿಕೊಂಡು ಪ್ರಾರ್ಥಿಸ್ತೇವೆ, ದೇವರಲ್ಲಿ ವಿಶ್ವಾಸ ಇಟ್ಟು ಪ್ರತಿಯೊಂದು ಕಾರ್ಯವನ್ನು ಕೈಗೊಳ್ಳುತ್ತೇವೆ, ಎಷ್ಟೇ ಕಷ್ಟ ಸಂಕಷ್ಟಗಳು ಬಂದರೂ ಧೃತಿ ಕೆಡದೆ ನಾವು ದೇವರಲ್ಲಿ ಪೂರ್ಣ ವಿಶ್ವಾಸವಿಟ್ಟು ಮುಂದೆ ಹೋಗುತ್ತೇವೆ. ದೇವರ ಆತ್ಮ ಯಾವತ್ತೂ ನಮಗೆ ಕೈ ಬಿಡಲ್ಲ. ದೇವರ ಆತ್ಮ ಎಂದೂ ನಮಗೆ ಸೋಲಲು ಬಿಡಲ್ಲ. ನಾವು ಪ್ರಧಾನವಾಗಿ ಜಯಶಕ್ತಿ ಆಗುತ್ತೇವೆ, ಜಯಶಾಲಿ ಆಗುತ್ತೆ ಸಹೋದರ ಸಹೋದರರೇ. ಆದ್ದರಿಂದ
ಈ ವಾಕ್ಯದಂತೆ ನಡೆಯಲು ನಾವು ಈ ಪ್ರಯತ್ನಿಸೋಣ. ಮುಂದೆ ಸಂತ ಪೌಲರು ಹೇಳ್ತಾರೆ, ಅಂತರಂಗಗಳನ್ನು ಈಕ್ಷಿಸುವ ಪವಿತ್ರ ದೇವರು ಪವಿತ್ರಾತ್ಮರ ಇಂಗಿತವೇನೆಂದು ಬಲ್ಲರು. ಎಷ್ಟು ಚೆನ್ನಾದ ವಾಕ್ಯ. ದೇವರು ನಮ್ಮ ಅಂತರಂಗವನ್ನು ವೀಕ್ಷಿಸ್ತಾರೆ. ಏನು ನಾವು ತಿಳಿತೇನೆ, ಏನು ಯೋಚಿಸ್ತೇನೆ, ನನಗೆ ಎಣಿಸ್ಬೋದು, ಯಾರಿಗೆ ಗೊತ್ತಿಲ್ಲ. ನಾನೇ ಮಾಡೋಂಥದ್ದು ಯಾರಿಗೂ ಗೊತ್ತಿಲ್ಲ. ಸಹೋದರ ಸಹೋದರರೇ, ದೇವರು ನೀನು ಮಾಡುವಂಥ ಒಳ್ಳೆಯ ಕಾರ್ಯಗಳಾಗಿರ್ಬೋದು, ಏನೇ ಆಗಿರ್ಬೋದು, ಇನ್ನೊಬ್ಬರಿಗೆ ಅದನ್ನು ತಿಳಿಸ್ತಾರೆ. ನಿಮ್ಮ ಹತ್ತಿರದವರಿಗೆ, ಇನ್ನೊಬ್ಬರಿಗೆ, ನಂಬಿಕೆ ಉಳ್ಳವರಿಗೆ ಆ ಪ್ರೇರೇಪಣೆಯನ್ನು ಹೃದಯದಲ್ಲಿ ನೀಡುತ್ತಾರೆ. ಅದರ ಮೂಲಕ ಏನೋ ವ್ಯಕ್ತಿ ಎಲ್ಲೋ ದೂರದಲ್ಲಿ, ಆದರೆ ಅವರ ಮನಸ್ಸು ಬದಲಾಗಿ ಅವರು ದೇವರಡಿಗೆ ಬರುತ್ತಾರೆ. ಇದು ದೊಡ್ಡ ಒಂದು ಕೆಲಸ. ಇದೇ ಒಂದು ಮಿಷನರಿ ಕೆಲಸ ಅಂತ ಹೇಳ್ತೇವೆ ನಾವು. ಸಹೋದರ ಸಹೋದರರೇ, ಜೀವನದಲ್ಲಿ ಇದು ಮುಖ್ಯ. ಆದ್ದರಿಂದ ದೇವರಲ್ಲಿ ನಾವು ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡಲು, ದೇವರಲ್ಲಿ ವಿಶ್ವಾಸವಿಟ್ಟು ನಾವು ಪ್ರಾರ್ಥಿಸಲು ಆ ಶಕ್ತಿಯನ್ನು ಪಡೆದುಕೊಳ್ಳೋಣ. ಮುಂದೆ ನಮಗೆ ದೇವರ ವಾಕ್ಯ ಹೇಳ್ತದೆ 28ನೇ ವಾಕ್ಯದಿಂದ, ದೇವರನ್ನು ಪ್ರೀತಿಸುವವರಿಗೆ ಜನಸಂಕಲ್ಪದ ಮೇಲೆಗೆ ಕರೆ ಹೊಂದಿದವರಿಗೂ ಸಕಲವಾಗಿ ಹಿತಕರವಾಗಿ ಪರಿಣಮಿಸುವುದು. ಪವಿತ್ರ ಆತ್ಮರ ಶಕ್ತಿ ಇಲ್ಲದೆ ಯಾವುದೇ ವ್ಯಕ್ತಿಯು ಎಲ್ಲೇ ಇರಲಿ, ಎಂತಹ ಪರಿಸ್ಥಿತಿಯಲ್ಲಿ ಇರಲಿ, ಪವಿತ್ರಾತ್ಮರು ಅವರಿಗೆ ಪ್ರೇರೇಪಣೆಯನ್ನು ನೀಡುತ್ತಾರೆ. ದೇವರ ಆ ವಾಕ್ಯದಂತೆ ದೇವರ ಹಾದಿಯಲ್ಲಿ ಸಾಗುವಂತೆ ಪ್ರೇರೇಪಣೆ ಮಾಡುತ್ತಾರೆ. ದೇವರಲ್ಲಿ ಪವಿತ್ರಾತ್ಮರೇ ನಮಗೋಸ್ಕರ ಪ್ರಾರ್ಥಿಸ್ತಾರೆ ಅಂತ ಸಂತ ಪೌಲರು ಹೇಳುತ್ತಾರೆ. ಆದ್ದರಿಂದ ದೇವರ ಪ್ರೀತಿಯಿಂದ ನಾವು ಅವರ ಸಂಕಲ್ಪದ ಮೇರೆಗೆ ನಾವು ಹಿತಕರವಾಗಿ ನಡೆಸಬೇಕಾದ ಜೀವನ ನಡೆಸಬೇಕೆಂದು ನಾವು ಎಂದ ಸಂತ ಪೌಲನಿಗೆ ಕರೆಯನ್ನು ಕೊಡುತ್ತಾರೆ. ಹೀಗೆ ಮುಂದೆ ಹೇಳ್ತಾರೆ ಅವರು, ದೇವರು ಯಾರನ್ನು ತಮ್ಮವರಿಂದ ಮೊದಲೇ ಆರಿಸಿಕೊಂಡು ಅವರನ್ನು ತಮ್ಮ ಪುತ್ರನ ಅನುರೂಪಿಗಳಾಗುವಂತೆ ಆಗಲೇ ನೇಮಿಸಿದರು. ಹೀಗೆ ಅನೇಕ ಸಹೋದರರಲ್ಲಿ ತಮ್ಮ ಪುತ್ರನೇ ಜ್ಯೇಷ್ಠನಾಗಿರಬೇಕು ಎಂದು ದೇವರ ನಿರ್ಧಾರವಾಗಿದೆ. ಸಹೋದರ ಸಹೋದರಿ, ಬಹಳ ಒಂದು ಇದೊಂದು ಧೈರ್ಯವನ್ನು ನೀಡುವಂಥ ವಾಕ್ಯವಿದು. ಸಹೋದರ ಸಹೋದರರೇ, ನಾವೆಲ್ಲರೂ ದೇವರಿಂದ ಆರಿಸಿಕೊಂಡವರು, ನಾವೆಲ್ಲರೂ ದೇವರ ಮಕ್ಕಳು, ದೇವರ ರೂಪದಲ್ಲಿರುವವರು. ದೇವರು ಅವರ ರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾರೆ. ಸಂತ ಪೌಲರು, ಸಂತ ಯೋಹಾನರ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ನೀವೆಲ್ಲರೂ ದೇವರ ಮಕ್ಕಳು, ನಾನು ಎಲ್ಲಿ ಇದ್ದೇನೋ ಅಲ್ಲಿ ನೀವು ಇರಬೇಕು. ಅದಕ್ಕಾಗಿ ನಾನು ತಂದೆಯ ಬಳಿಗೆ ಹೋಗುತ್ತೇನೆ, ನಿಮಗೋಸ್ಕರ ಅಲ್ಲಿ ನಿಮಗೆ ಆ ಜಾಗವನ್ನು ಸಿದ್ಧಪಡುತ್ತೇನೆ. ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ಅಲ್ಲಿ ಆ ದೇವರ ಸನ್ನಿಧಿಯಲ್ಲಿ ನೀವು ಬಾಳುವಂತೆ, ನಾನು ಇರುವಲ್ಲಿ ನೀವಿರುವಂತೆ ನೋಡಿಕೊಳ್ತೇನೆ. ಇದು ಯೇಸು ಕ್ರಿಸ್ತರು ಕೊಟ್ಟ ಆಶ್ವಾಸನೆ. ಸಹೋದರ ಸಹೋದರಿ, ಆದ್ದರಿಂದ ನಾವು ಈ ಲೋಕದ ಮಕ್ಕಳಲ್ಲ, ನಾವು ದೇವರ ಮಕ್ಕಳು. ದೇವರ ಆ ಕರೆ ನಮಗೆ ಇದೆ. ದೇವರನ್ನು ನಮ್ಮನ್ನು ಅವರ ಮಕ್ಕಳಾಗಿ ಆರಿಸಿಕೊಂಡಿದ್ದಾರೆ. ಹೀಗೆ ನಾವು ಇತರರಿಗೆ, ನಾವು ಎಲ್ಲರಲ್ಲಿ ದೇವರ ಆ ಜ್ಯೇಷ್ಠತೆಗೆ ಒಳಪಟ್ಟಿದ್ದೇವೆ. ದೇವರ ಮಕ್ಕಳಾಗಿ ಜೀವಿಸಬೇಕಾದ ನಾವು ದೇವರಲ್ಲಿ ಆ ಜ್ಯೇಷ್ಠತೆಗೆ ಒಳಪಟ್ಟಿದ್ದೇವೆ. ಹೀಗೆ ಯಾರನ್ನು ಮೊದಲೇ ನೇಮಿಸಿದರೋ ಅವರನ್ನು ಕರೆದಿದ್ದಾರೆ, ಯಾರನ್ನು ಕರೆದಿದ್ದಾರೋ ಅವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೆ, ಯಾರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಂಡಿದ್ದಾರೋ ಅವರನ್ನು ಮಹಿಮಾ ಪದವಿಗೆ ಅವರು ಸೇರಿಸಿಕೊಂಡಿದ್ದಾರೆ. ಅದು ತುಂಬ ಸುಂದರವಾದ ವಾಕ್ಯ. ನಾವೆಲ್ಲರೂ ಯೇಸು ಕ್ರಿಸ್ತನ ಆರಿಸಿಕೊಂಡವರು ನಾವು ಪ್ರತಿಯೊಬ್ಬರು ಆ ಯೇಸು ಕ್ರಿಸ್ತರ ಸನ್ನಿಧಿಯಲ್ಲಿ ಬಾಳುವವರು. ಯೇಸು ಕ್ರಿಸ್ತರ ಸನ್ನಿಧಿಯಲ್ಲಿ ಬಾಳುವವರು ನಾವು ಎಲ್ಲ ದೇವರ ಮಹಿಮೆಗೆ ಪಾತ್ರರಾಗುವವರು. ಇಷ್ಟೊಂದು ಭರವಸೆ ನಮಗೆ ಯೇಸು ಕೊಟ್ಟಿದ್ದಾರೆ. ಆದ್ದರಿಂದ ಸಹೋದರ ಸಹೋದರರೇ, ನಾವು ಪವಿತ್ರಾತ್ಮನಿಂದ ತುಂಬಿದವರಾಗಿ ನಾವು ಬಾಳೋಣ ಮೊದಲು. ಅದು ಭಾಳ ಮುಖ್ಯ. ಯಾಕೆಂದರೆ ಪವಿತ್ರಾತ್ಮರ ಪ್ರೇರಣೆಯ ಮೂಲಕ ನಾವು ಜೀವನ ನಡೆಸುವಾಗ ನಾವು ತಪ್ಪು ದಾರಿಯಲ್ಲಿ ಹೋಗುವುದಿಲ್ಲ, ತಪ್ಪು ನಿರ್ಧಾರಗಳನ್ನು ಮಾಡುವುದಿಲ್ಲ, ಎಲ್ಲವನ್ನು ಸರಿಯಾಗಿ ಮಾಡುತ್ತೇವೆ. ದೇವರ ಚಿತ್ತಕ್ಕೆ ಒಳಪಟ್ಟ ನಿರ್ಧಾರಗಳನ್ನು ಮಾಡ್ತೇವೆ. ಯೇಸು ಕ್ರಿಸ್ತರು ಸಹ ಆ ಒಂದು ಗೆತ್ಸೆಮನೆ ತೋಟದಲ್ಲಿ ಆ ಕಷ್ಟದ ಗಳಿಗೆಯಲ್ಲಿ ದೇವರನ್ನೇ ಪ್ರಾರ್ಥಿಸಿದರು. ಆ ಪವಿತ್ರಾತ್ಮನ ಶಕ್ತಿಯಿಂದ ಅವರು ಸರಿಯಾದ ನಿರ್ಧಾರವನ್ನು ತಕ್ಕೊಂಡರು. ಆ ಕಷ್ಟಗಳನ್ನು ಅವರು ನಿವಾರಣೆ ಮಾಡಿ ಅಂತೂ ಪ್ರಾರ್ಥಿಸಿದ್ರು. ಅವುಗಳನ್ನು ಬಿಟ್ಟು ಹೋಗಲಿಲ್ಲ.
ಈ ಶಿಲುಬೆಯನ್ನು ಆರಿಸಿಕೊಂಡರು. ಅದೇ ರೀತಿಯಲ್ಲಿ ಒಂದು ಸರಿಯಾದ ನಿರ್ಧಾರವನ್ನು ನಾನು ಮಾಡಬೇಕು ನನ್ನ ಜೀವನದಲ್ಲಿ. ತಪ್ಪು ನಿರ್ಧಾರಗಳನ್ನು ನಾವು ಮಾಡಬಾರ್ದು. ಸರಿಯಾದ ದಾರಿಯಲ್ಲಿ ನಾವು ಜೀವನದಲ್ಲಿ ಸಾಗಬೇಕು. ದೇವರ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಬದುಕಬೇಕು. ಆಗ ಮಾತ್ರ ನಮ್ಮ ಜೀವನ ದೇವರಿಗೆ ಮೆಚ್ಚುವಂಥ ಜೀವನವಾಗುತ್ತದೆ. ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಬಾಳಿದ ನಾವು ಸ್ವರ್ಗೀಯ ಜೀವನದಲ್ಲಿ ಆ ದೇವರ ಮಹಿಮೆಯಲ್ಲಿ ದೇವರ ಮಕ್ಕಳಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಆ ಒಂದು ಭಾಗ್ಯ ನಮಗೆ ಸಿಗುತ್ತೆ. ಇದನ್ನು ಮನಸ್ಸಿನಲ್ಲಿಡುತ್ತಾ ದೇವರೇ ಆ ಒಂದು ಸ್ವರ್ಗೀಯ ಜೀವನದ ಸುಖವನ್ನು ನಮಗೆ ದಯಪಾಲಿಸಿದ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ನಾವೆಲ್ಲರೂ ನಿಮ್ಮ ಮಕ್ಕಳು. ನೀವು ನಮ್ಮನ್ನು ಆರಿಸಿದ್ದೀರಿ, ನಾವು ಆರಿಸಿಕೊಂಡವರು. ನಿಮ್ಮ ಆ ಸ್ವರ್ಗೀಯ ಜೀವನದಲ್ಲಿ ಸುಖ ಸಂತೋಷದಲ್ಲಿ ಬಾಳುವಂಥ ಜೀವನಕ್ಕೆ ಕರೆಯಲ್ಪಟ್ಟವರು ನಾವು. ಈ ಲೌಕಿಕ ಜೀವನದಲ್ಲಿ ನಿಮ್ಮ ದಾರಿಯಲ್ಲಿ ಸಾಗಿ ನಿಮ್ಮ ಚಿತ್ತದಂತೆ ನಡೆದು ನಿಮ್ಮ ವಾಕ್ಯವನ್ನು ಪಾಲಿಸಿ ನಾವು ನಿಮ್ಮ ಪ್ರೇರಣೆಯಲ್ಲಿ ಪವಿತ್ರಾತ್ಮರ ಪ್ರೇರಣೆಯಲ್ಲಿ ನಡೆದುಕೊಂಡು ಆ ಪವಿತ್ರಾತ್ಮರ ನಮಗಾಗಿ ಮಿನ್ನೈಸುವಂತೆ ಒಂದು ದಿನ ಆ ಸ್ವರ್ಗೀಯ ಸುಖದಲ್ಲಿ ನಿಮ್ಮೊಂದಿಗೆ ಬಾಳುವಂಥ ಭಾಗ್ಯವನ್ನು ದಯಪಾಲಿಸಿರಿ. ಒಳ್ಳೆಯ ಜೀವನವನ್ನು ಈ ಲೋಕದಲ್ಲಿ ನಾವು ಜೀವಿಸಲು ನಮಗೆ ಆ ಪವಿತ್ರಾತ್ಮರ ಶಕ್ತಿಯನ್ನು ನೀಡಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.